ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಬ್ಲಾಗ್ ಮಾಡೀನಿ, ಅದೇನಂದ್ರೆ ಕುಕ್ಕಿಂಗ್ ಬ್ಲಾಗ್ ಟೈಪ್ ಮಾಡೀನಿ. ಸೊ ಏನು ಡೀಪಾಗಿ ಏನು ಮೆನ್ಷನ್ ಮಾಡಿಲ್ಲ ಅದ್ರೊಳಗೆ ರೆಸಿಪಿ. ಸೊ ನಾನು ಮಮ್ಮಿ ಫಸ್ಟ್ ಟೈಮ್ ಟ್ರೈ ಮಾಡತ್ತಿದ್ವಿ. ನಾವು ಯಾವಾಗಲೂ ಪಾಲಕ್ ಕಿಚಡಿ ಮಾಡೋದಿಲ್ಲ, ದಾಲ್ ಕಿಚಡಿ ಮಾಡ್ತೀವಿ. ಸೊ ಇವತ್ತು ಪಾಲಕ್ ಕಿಚಡಿ ಮಾಡಿದ್ವಿ. ಸೊ ಅದಕ್ಕೆ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂಥೇಳಿ, ಒಂದು ಬ್ಲಾಗ್ ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಬ್ಲಾಗ್ ಮಾಡೀನಿ. ಅದನ್ನ ಹೋಗಿ ನೋಡ್ಕೊಂಬರ್ರಿ, ನಿಮ್ಗೆ ಆಮೇಲೆ ಸಿಗ್ತೇನಂತೆ. ಸೊ ಲೆಟ್ಸ್ ಗೋ. ಮತ್ತೇನು ಹಾಕ್ತಿ? ಕರಿಬೇವು ಹಾಕ್ತೇನೆ. ಆಮೇಲೆ ಸ್ವಲ್ಪ ಪುದೀನ ತಗೋತೇನೆ. ಪುದೀನ ಸರಿ ಇದು ಮಾಡ್ಕೊಂಡಿಲ್ಲ ಇದನ್ನ ಏನು ಸ್ವಲ್ಪ ತೊಳ್ಕೊತೇನೆ. ಇಲ್ಲ ಆಲ್ರೆಡಿ ನಿಟ್ಟೆ ತೊಳೆದ ಪಾಲಕ್ ಇಲ್ಲೇ ಅಕ್ಕಿ ತೊಳೆದಿಟ್ಟೈತಿ. ಫಸ್ಟ್ ಒಂದು ಸ್ವಲ್ಪ ಮೊದಲ ಅಕ್ಕಿ ತೊಳೆದಿಟ್ಕೋಬೇಕು, ನೆನಿಬೇಕು ಫಸ್ಟ್. ಪಾಲಕ್ ಹಾಕ್ತೀವಿ ಇದನ್ನ. ಎಷ್ಟು ಒಂದು ಫುಲ್ ಕಟ್ ಹಾಕ್ಬೇಕು ಪಾಲಕ್? ಹಾಂ, ಒಂದು ಫುಲ್ ಕಟ್ ಹಾಕ್ತೀನಿ. ಅಂದ್ರೆ ಅದು ಪುದೀನ ಕಿಚಡಿ ನಾ ಮಾಡೋದು. ಪುದೀನ ಕಿಚಡಿ ಪುದೀನ ಅಲ್ಲ, ಸಾರಿ ಪಾಲಕ್ ಕಿಚಡಿ. ಅದರಲ್ಲಿ ಪುದೀನೂ ಹಾಕಿದ್ದೇನೆ ಸ್ವಲ್ಪ. ಒಂದೆರಡು ಮೂರಷ್ಟ ಹಾಕೋರಿ. ನೀವು ಖಾರ ನೋಡ್ಕೊಂಡು ಹಸಿಮೆಣ್ಸಿಕಾಯಿ ಹಾಕೋಬೇಕು. ನಮ್ದು ಮೆಣ್ಸಿಕಾಯಿ ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋತೇನೆ. ಖಾರ ಇದ್ರೆ ಒಂದು 4. ಅದು ನಿಮ್ದು ಹಾಕೋಬೇಕು. ಇಷ್ಟು ಹಾಕೊಂಡು ಖಾರಕ್ಕೆ ಒಂದೆರಡು ತೆಗಿಲೇನೆ ಒಣಮೆಣ್ಸಿಕಾಯಿ ಒಗ್ಗರಣೆ ಕೊಡ್ತೇನೆ. ಇನ್ನೊಂದ್ಸತ ಹೇಳ, ಅದ್ರೊಳಗೆ ಏನೇನು ಹಾಕಿದಿ ಹೇಳ. ಇದ್ರೊಳಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ, ಹಸಿಮೆಣ್ಸಿಕಾಯಿ ಪ್ಲಸ್ ಪಾಲಕ್ ಹಾಕೊಂಡೀನಿ. ಇದ್ರೊಳಗೆ ಅಲ್ಲ ಹಾಕೋಬೇಕಿತ್ತು, ಬಟ್ ಅಲ್ಲ ನನ್ನ ಕಡೆ ಇದ್ದಿದ್ದಿಲ್ಲ, ಅದಕ್ಕೆ ನಾ ಹಾಕೊಳ್ಳಿಲ್ಲ. ಒಂಚೂರು ಬೇಕಿದ್ರೆ ಒಗ್ಗರಣೆ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಈಗ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ತೀನಿ. ಪೇಸ್ಟ್ ಆತಾ? ತರಕಾರಿ ಪೇಸ್ಟ್ ಹಾಕ್ತೆ ತಕ್ಕೊಂಡು ತೋರಿಸಲ್ಲ ಒಗ್ಗರಣೆ ಹಾಕೋದು. ನಮ್ಮ ಮಮ್ಮಿ ಮಾಡ್ತಾರೆ, ಮತ್ತು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕೋದು. ಅದಕ್ಕೆ ಈಗ ಹೆಚ್ಚಾಕತ್ತಾರ. ಅದನ್ನ ಮಿಕ್ಸಿ ಒಳಗೆ ಹಾಕಿ ಪೇಸ್ಟ್ ಮಾಡಿ ಅದ್ರೊಳಗೆ ಹಾಕ್ಬೇಕೀಗ. ಮರ್ತ್ಬಿಟ್ಟಾರ ಅವ್ರು. ನಾ ಇಲ್ಲೇ ವರ್ಷನ್ ಕಟ್ಟಿ ಮ್ಯಾಗ ಕುಂತೇನೆ ನೋಡ್ರಿ. ಇಲ್ಲಿ ಹಿಂಗೈತಿ ನಮ್ಮ ಕಿಚನ್. ಇದೆಲ್ಲ ಹಸಿ ವಾಸನೆ ಹೋಗುತ್ತನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅಷ್ಟ ಎಷ್ಟು ಹೊಲಿದೆ ಅವನ್ನ, ಎಷ್ಟು ಕಟ್ ಮಾಡಿದೆ ಅವನ್ನ, ಅಷ್ಟ ಆತ್ಲ ಅದು. ಹಾಂ, 2 ಟೊಮೆಟೊ, 1 ಉಳ್ಳಾಗಡ್ಡಿ. ಸಾಕಷ್ಟೇ.
ಇದೊಂಥರ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೈತಿ. ಫಸ್ಟ್ ಟೈಮು. ಅದಕ್ಕೆ ವಿಡಿಯೋ ಮಾಡಕತ್ತೀನಿ, ಬ್ಲಾಗ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಕಳ್ಸಕ್ಕೆ. ನೋಡೋಣ ಹೆಂಗಾಗ್ತದೆ ನನಗೂ ಗೊತ್ತಿಲ್ಲ. ಚಲೋ ಆತಂದ್ರೆ ನಿಮ್ಗೆ ಹೇಳ್ತೀವಿ, ನೀವು ಮಾಡ್ಕೊಂಡು ತಿನ್ರಿ ಮನೆ ಒಳಗೆ ಅಷ್ಟೇ. ಅದ್ರೊಳಗೆ ಏನೇನೇನೇನು ಹಾಕೋತಿ ಎಲ್ಲ ಮಸಾಲ ಹಾಕಿ ಎಲ್ಲ ಕೂಡಿಸ್ತ. ಸರಿ ಕಟ್ಟಿಗೆ ಘಮ ವಾಸನೆ ರಸಂ ಪೌಡ್ರ್ ವಾಸನೆ ಭಾಳ ಚಂದ ಬರಾಕತ್ತೈತಿ. ಮತ್ತು ಚಂದ. ಬಿತ್ತು ನೋಡ್ರಿ ತಕೊಂಡೆ. ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲೇ ನೋಡಕತ್ತಾನೆ. ಇಲ್ಲಿಲ್ಲ ಸಾರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿ. ಆಗಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಅಲ್ಲ ಬೆಳ್ಳುಳ್ಳಿ ವಾಸ ಭಾರಿ ಇತ್ತು. ಅಲ್ಲ ವಾಸ ಅಲ್ಲ ವಾಸ ಅದಕ್ಕೆ ಚಲ್ಲಿ ಬರೀ ಪೇಸ್ಟ್ ಹಾಕತ್ತಾರ ನೋಡ್ರಿ ಈಗ. ಬಿಸಿಬೇಳೆ ಭಾತ್ ಮಸಾಲ ಹಾಕ್ಬೇಕಿತ್ತು ನಾನು. ಎಲ್ಲ ಮಸಾಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನಮ್ಮ ಭಾಷೆದಾಗ ಮಾತಾಡಿ ನಡೀತಿದ್ದೆ. ಬೆಲ್ಲ ಒಂದು ಸ್ವಲ್ಪ ಹಾಕೈತಿ. ಈಗಿಲ್ಲೇ ನೆನೆಸಿಟ್ಟಿದ್ದ ಅಕ್ಕಿ ನೀರು ಬಸದ ನೆಕ್ಸ್ಟ್ ಅಕ್ಕಿ ಹಾಕ್ಬೇಕೀಗ. ಎಲ್ಲ ಒಗ್ಗರಣೆ ಕೊಟ್ಟಾಗೈತಿ. ಸೊ ಈಗ ಅಕ್ಕಿ ಹಾಕಬೇಕದ್ರೊಳಗೆ. ಇದು ಹಸಿ ವಾಸನೆ ಎಲ್ಲ ಹೋಗೈತಿ. ಇದೆಲ್ಲ ಚಲೋ ಸ್ಮೆಲ್ ಬರಾಕತ್ತೈತಿ. ಅಕ್ಕಿ ಇರ್ಲಿಕ್ಕಂದ್ರೆ ಚಲೋ ಅಕ್ಕಿನೂ ಹಾಕೋಬೋದು. ನಾವು ಮೆತ್ತಗಾಲ ಅಂತ ಹೇಳಿ ರೇಷನ್ ಅಕ್ಕಿ ಹಾಕಿಬೇಕು ಅಷ್ಟೇ. ಚಂದಾಗಿ ಮಿಕ್ಸ್ ಮಾಡ್ಕೊರಿ. ಒಂದೂವರೆ ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಹೆಸರು ಬೇಳೆ 1 ಗ್ಲಾಸಿಗೆ ಸ್ವಲ್ಪ ಕಮ್ಮಿ ಹಾಕ್ತೀನಿ. ನೀವು ನೀರು ನಾ ಅಳತಿ ಮೇಲೆ ಹಾಕೋದಿಲ್ಲ. ಸ್ವಲ್ಪ ನೀರು ಜಾಸ್ತಿನ ಹಾಕಬೇಕು. ನೀರು ಜಾಸ್ತಿ ಹಾಕಿದ್ರೆ ಅನ್ನ ಮೆತ್ತಗೆ ಹಾಕೈತಿ, ಒಂದು ಸ್ವಲ್ಪ ಚಲೋ ಆಕೈತಿ. ಹಂಗೈತಿ. ಖಾರ ಎಲ್ಲ ಕರೆಕ್ಟ್ ಆಗೈತಿ. ಒಂಚೂರು ಚಲ್ಲ. ನಾನು ಚಿಲ್ಲಿ ಪುಡಿ ಹಾಕೋದಿಲ್ಲ ರೈಸಿಗೆ. ಎಳ್ಳುಪ್ಪ ಕೆಂಪು ಉಪ್ಪು ಬಳಸ್ತೇನೆ. ಜವಾರಿ ಉಪ್ಪು. ಸೊ ಎಷ್ಟು ಸೀಟಿ ಹೊಡಿಸ್ಬೇಕಾ? ಇದು ಸ್ವಲ್ಪ ಜಾಸ್ತಿನೇ ಹೊಡಿಸ್ಬೇಕು. ಎಷ್ಟು? ಒಂದು 5-6 ಸೀಟಿ ಹೊಡಿಸಿದ್ರೆ ಸಾಕು. ಅಂದರೆ ಇದು ಕಿಚಡಿ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗಬೇಕಲ್ಲ. ಸೊ ಅದು ಫುಲ್ ಎಲ್ಲ ರೈಸ್ ಆಗೋಣ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. A few moments later. ರೆಡಿ ಪಾಲಕ್ ದಾಲ್ ಕಿಚಡಿ. ಚಲೋ ಆಗೈತಿ. ಸೊ ಫ್ಯಾಮಿಲಿ ಈಗ ಟೇಸ್ಟ್ ಮಾಡೋಣಂತ. ಫುಲ್ ರೈಸ್ ಆಗೈತಿ. ಸಾಕಿಷ್ಟು. ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಂದ್ರೆ ಮತ್ತೆ ಹಾಕೊಳ್ಳೋಣಂತ. ಸೊ
ಫ್ಯಾಮ್ಲಿ ಈಗ ರೈಸ್ ಹಾಕ್ಕೊಂಡು ತಿನ್ನತೀನಿ ನೋಡೋಣಂತ ಹೆಂಗೈತಿ. ಸ್ವಲ್ಪ ಖಾರ ಆಗಿತ್ತು ಅಂದರೂ ಅಡ್ಡಿಯಿಲ್ಲ, ಚಲೋ ಆಗಿತ್ತು. ಇದನ್ನ ಒಂದು ವೇಳೆ ನಿಮ್ಗೆ ರೈಸ್ ಉಳಿತಂದ್ರೂ ಆಲ್ಟರ್ನೇಟ್ ಏನು ಮಾಡ್ಬೇಕಂತ ಹೇಳ್ತೀನಿ. ಒಂದು ಸ್ವಲ್ಪ ತಡೀರಿ, ಮುಂದಿನ ಕ್ಲಿಪ್ನಾಗ ಹೇಳ್ತೀನಿ. ಚಲೋ ಆಗೈತೆ ರೈಸ್. ಖಾರ ಬಿಟ್ಟರೆ ಮತ್ತು ಟೇಸ್ಟ್ ಅಂತೂ ಭಾರಿ ಆಗೈತಿ. ಸೊ ಫ್ಯಾಮ್ಲಿ ಬ್ಲಾಗ್ ಎಂಡ್ ಮಾಡ್ತಾನೆ ಇಲ್ಲೇ. ಈ ಕುಕಿಂಗ್ ಬ್ಲಾಗ್ ಫಸ್ಟ್ ಟೈಮ್ ಮಾಡೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಪ್ಲೀಸ್ ತಿಳಿಸ್ರಿ. ಅದರೊಳಗೆ ಏನು ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ನಮ್ಮ ಮಮ್ಮಿನ ಜೊತೆ ವಿಡಿಯೋ ಮಾಡಬೇಕಂದ್ರೂ ಕಮೆಂಟ್ ಬಾಕ್ಸ್ನಾಗ ಎಸ್ ಅಂತ ಹಾಕ್ರಿ, ನೋಡ್ತೀನಿ. ಮತ್ತು ಅವರೇ ಐಡಿಯಾ ಕುಕ್ಕಿಂಗ್ದು ಏನಾರು ಮಾಡ್ಬೇಕನ್ನಿಸ್ತಂದ್ರೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತೇನಿಲ್ಲ, ಟೈಮ್ 11 ಗಂಟೆ ಆಗೈತಿ. ಈಗೆಲ್ಲ ಕಿಚನ್ ಕ್ಲೀನ್ ಮಾಡಿ ಬ್ಲಾಗ್ ಏನು ಮಾಡೋಣ ಅಂತೇಳಿ ಬಂದೀನಿ. ಸೊ ಮಮ್ಮಿಗೂ ಬಾಯ್ ಮಾಡಿಸ್ತೇನೆ ತಡ್ರಿ, ನೋಡೋಣ ಅವ್ರು ಏನು ಮಾಡತ್ತಾರ. ಸೊ ದಿನ ಎಷ್ಟು ಕಿಚನ್ ಕ್ಲೀನ್ ಇರ್ತೈತೆ ನಮ್ದು. ರಾತ್ರಿ ಎಲ್ಲ ಅಡುಗೆ ಮಾಡೋಣ, ಇದು ಫುಲ್ ಎಲ್ಲ ಕ್ಲೀನ್ ಮಾಡಿ ಮಕ್ಕೋತೀವಿ. ಸೊ ಬಾಯ್ ಮಾಡೆ, ಬಾಯ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಂತ ಹೇಳಿ ಎಲ್ಲರೂ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. Later that night. ಸೊ ಫ್ಯಾಮ್ಲಿ, ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ತಾಲಿಪಟ್ಟು ಮಾಡ್ಕೊಂಡು ತಿಂದ್ವಿ. ಅದೇ ಹೇಳಿದ್ನಲ್ಲ ಆಲ್ಟರ್ನೇಟ್. ರೈಸ್ ಭಾಳ ಉಳಿತಂದ್ರೆ ಮಿಕ್ಸಿ ಒಳಗೆ ಹಾಕಿ ತಾಲಿಪಟ್ಟು ಮಾಡ್ಕೊಂಡು ತಿಂದ್ರಿ, ಚಲೋ ಆಕೈತಿ. ಸೊ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.